ಟೈಮ್ ಹಾಕಿದ್ರೆ ABS ವರ್ಕ್ ಆಗುತ್ತೆ. ವೈ ವಾಟ್ ಹ್ಯಾಪನ್? ಇವಾಗ ಅದು ಹಾಕಿದ್ರೆ ABS ಕನೆಕ್ಟ್ ಆಗಲ್ಲ. ಸುಮ್ಮನೆ ಜೆನ್ಯೂನ್ ಪಾರ್ಟ್ಸು ಸ್ಪೇರ್ ಪಾರ್ಟ್ಸು ಅಂತ ಹಾಕಿಟ್ಟಿರ್ತಾರೆ. ಎಷ್ಟನೇ ಸಲ ಬಂದು ವಾಪಸ್ ಹೋಗೋದು ಗೊತ್ತಾಯಿಲ್ಲ. ಏನಾದ್ರು ಪಾರ್ಟ್ಸ್ ತೊಗೋಬೇಕಂತ ಬಂದಾಗ ಅವನೇನಂದ KTM ಅವನು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ವಾ? KTM ಶೋರೂಮಲ್ಲಿ ಕೇಳಿದ್ರೆ ಕರೆಕ್ಟಾಗಿ ರೆಸ್ಪಾನ್ಸೇ ಕೊಡ್ತಿಲ್ಲ. ಕಿತ್ತೋಗಿದ್ದು ಸರ್ವಿಸ್ ಮಾಡ್ತವ್ರೆ, ಕಿತ್ತೋಗಿದ್ದು ಸರ್ವಿಸ್. ಎಷ್ಟು ಬಿಸಿ ಇದ್ದರೂ ಕಸ್ಟಮರ್ಸ್ ಬಂದರೆ ಕರೆಕ್ಟಾಗಿ ಮಾತಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ. ಎಷ್ಟು ನನ್ನ ಮಕ್ಕಳೆಲ್ಲರೂ ಯಮಹಾದಲ್ಲಿ ಅದೊಂದೇ ಕರೆಕ್ಟಾಗೈತೆ ಅನಿಸುತ್ತೆ. ಪರ್ಫೆಕ್ಟ್ ರೈಡರ್ಸ್ ಅದೊಂದೇ ಪರವಾಗಿಲ್ಲ. ಯಾಕಂದ್ರೆ ನಾನು ನೋಡಿದ್ದೀನಿ ತುಂಬ ರಿವ್ಯೂಸ್ ಎಲ್ಲ. ಅದು ಓಕೆ ಸೂಪರು. ಗಾಡಿ ತೊಗೊಂಡಾದ್ಮೇಲೆ ಒಂದೇ ಥರ ಹಿಂಗೆ ಹೋಗ್ಬಿಡೋಣ, ಹಿಂಗೆ ಹೋಗ್ಬೇಕು, ಬೇರೆ ಏನು ಮಾಡೋದು. ಶೂಟ್ ಮಾಡ್ಬೇಕಲ್ಲ, ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರಂತ ಗೊತ್ತಾಗಲ್ಲ. ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ನಾನು ವೆಯ್ಟ್ ಮಾಡ್ಕೊಂಡಿದ್ವಿ. ಸೊ ಹತ್ರ ಅದೇ 1 hour ಮೇಲೆ ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ವಿ.